ಹಾಯ್ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಯಾಕಂದರೆ ಶ್ರೀನಿವಾಸಪುರ ಹೋಗ್ಬೇಕಾಗಿತ್ತು. ಇವತ್ತು ಸ್ನಾನ ಮಾಡಿಕೊಂಡು ರೆಡಿ ಆದನೆ. ಬಸ್ ಬಂತು, ರೂಲ್ ಗೇಟ್ಗೆ ಹೋದನೆ. ಹೋಗಿ ಚಿಕ್ಕಬಳ್ಳಾಪುರದಲ್ಲಿ ಹೋಗಿ ಗಾಡಿ ಎತ್ಕೊಂಡು ಹೋಗ್ಬೇಕು. ಚಿಕ್ಕಬಳ್ಳಾಪುರ ಬಸ್ ಸ್ಟ್ಯಾಂಡ್ಗೆ ಬಂದೆ. ನಡ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಟೀ ಅಂಗಡಿ ಹತ್ರ. ಅಲ್ಲಿ ಹೋದರೆ ಗಾಡಿ ಇರುತ್ತೆ, ಮೊನ್ನೆ ಹೋಗಿದ್ದೆ, ಅದು ಎತ್ಕೊಂಡು ಹೋಗಬೇಕು. ಹೋಗಿ ಟೀ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಸ್ವಲ್ಪ ಟಿಫನ್ ತಿನ್ನೋಣ, ಹೊಟ್ಟೆ ಹಸಿತಾಯಿತ್ತು. ಹಾಗೆ ಟಿಫನ್ ತಿನ್ಕೊಂಡು ಬಸ್ ಸ್ಟಾಪಲ್ಲಿ ಇಲ್ಲೇ ಹೋದ್ನೆ. ಹೋಗಿ ಹಂಗೆ ವಿಡಿಯೋ ಮಾಡ್ಕೊತ ಹೋದ್ನೆ ಟೀ ಅಂಗಡಿ ಹತ್ರ. ಪುಷ್ಪ ಮೂವಿ ಹಾಕಿದ್ರು. ಪುಷ್ಪನೂ UI ಅದು ಯಾವುದೋ ನೋಡ್ಕೊಂಡು ಹಂಗೆ ವಿಡಿಯೋ ತಗೊಂಡು ಹಂಗೆ ನಡ್ಕೊಂಡು ಹೋದ್ನೆ. ನಮ್ಮ ಟೀ ಅಂಗಡಿ ಹತ್ರ ಹೋಗ್ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋದ್ನಿ. ಇಲ್ಲಿ ಹೋದರೆ ಏನೆಲ್ಲ ಇವು ಅದೇನೋ ಕನ್ನಡ ಸೀರೆದು ಎಲ್ಲ ಲೈಟಿಂಗೆಲ್ಲ ಹಾಕಿದ್ರು. ಅದೆಲ್ಲ ನೋಡಿಕೊಂಡು ಹೋಗೋ ಅಷ್ಟರಲ್ಲಿ ನಮ್ಮ ಮಾವನು ಬಂದಿದ್ನು. ನಮ್ಮ ತಮ್ಮನಿಗೆ ಫೋನ್ ಮಾಡಿ ಹೇಳಿದ್ನೆ, ಎಲ್ಲ ಹಿಂಗೆ ಮಾಡವ್ರೆ, ಯಾವುದೋ ನಾಮಕರಣ ಮಹೋತ್ಸವನಂತೆ. ಸರಿ ಅಂತ ಹಂಗೆ ನಡ್ಕೊಂಡು ಹೋಗ್ತಾ ಇದ್ನಿ, ಎಲ್ಲ ವಿಡಿಯೋ ತಗೊಂಡು. ಇನ್ನೇನು ಮಾಡೋದು, ಆಟೋದಲ್ಲಿ ಹೋದರೆ 50 ರೂಪಾಯಿ ಆಗುತ್ತೆ. ಅದಕ್ಕೆ ಹಂಗೆ ತಗೊಂಡು ಹೋಗ್ತಾ ಇದ್ದೀನಿ ನಡ್ಕೊಂಡು. ಹೋಗಿ ಗಾಡಿ ಎತ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು, ಏನೋ ಕನ್ನಡ ಸೀರೆನಂತೆ, ಅದಕ್ಕೆ ಎಲ್ಲ ಬಾವುಟಗಳು, ಸೀರಿಯಲ್ ಸೆಟ್ಟು ಎಲ್ಲ ಹಾಕಿದ್ರು. ಸರಿ ಅಂತ ಹಂಗೆ ನಡ್ಕೊಂಡು ಹೋದ್ ನಾನು. ಹೋಗ್ಬಿಟ್ಟು ಗಾಡಿ ಇಸ್ಕೊಂಡು ನಮ್ಮ ಮಾವನ ಅಲ್ಲೇ ಹೇಳ್ಬಿಟ್ಟ, ಪೆಟ್ರೋಲ್ ಹಾಕ್ಸ್ಕೊಪ್ಪ, ಪೆಟ್ರೋಲ್ ಇಲ್ಲ ಅಂತ. ಸರಿ ಅಂತ ಹೇಳ್ಬಿಟ್ಟು ಬಂದೆ, ಪೆಟ್ರೋಲ್ ಹಾಕ್ಸ್ಕೊಂಡು. ಮೊನ್ನೆ ಬರುವಾಗ ರೆಡಿ ಮಾಡ್ತಾಯಿದ್ರು, ಆವಾಗಲೇ ಓಪನ್ ಆಗೋಗೈತಿದೆ ಅವರು ವಾಯುಪುತ್ರ ಹೋಟ್ಲು ಶಿಡ್ಲಘಟ್ಟಲ್ಲಿ. ಸರಿ ಅಂತ ಹೋದ್ನೆ. ಹೋಗ್ಬಿಟ್ಟು ಅಲ್ಲಿಗೆ ಮಯೂರ ಸರ್ಕಲ್ ದಾಟಿದ್ನೆ. ಹಂಗೆ ಹೋದ್ನೆ, ಚಿಂತಾಮಣಿಯಲ್ಲಿ ಹೋದೆ. ಇಲ್ಲಿ ನೋಡಿದ್ರೆ ಚರ್ಚ್ ಹತ್ರ ಏನು ರೆಡಿನೇ ಮಾಡಿಲ್ಲ. ಎಲ್ಲ ಚರ್ಚ್ಗಳ ಹತ್ರ ನಾಳೆ ಇದಲ್ಲ, ಕ್ರಿಸ್ಮಸ್ಸು ಎಲ್ಲ ರೆಡಿ ಮಾಡ್ತಾಯಿದ್ರು ಚಿಕ್ಕಬಳ್ಳಾಪುರದಲ್ಲೆಲ್ಲ. ಇಲ್ಲೇನು ರೆಡಿನೇ ಮಾಡಿಲ್ಲ, ಏನು ಅಂತ ಗೊತ್ತಿಲ್ಲ, ಹಾಗೆ ಬಿಟ್ಬಿಟ್ಟಿದ್ರು. ಸರಿ ಅಂತ ನಾನು ವಿಡಿಯೋ ಮಾಡಿಕೊಂಡು ನೋಡ್ಕೊಂಡು ಹೊರಟೋದ್ನೆ. ಹೋಗಿ ಅಲ್ಲೊಂದು ಟೀ ಕುಡಿದು ನಾನು ಹೋದ್ನೆ ಮತ್ತೆ ಶ್ರೀನಿವಾಸಪುರ ಬಂದಿದ್ದೆ. ಶ್ರೀನಿವಾಸಪುರದಲ್ಲಿ ಬಂದೆ, ಅಲ್ಲೆಲ್ಲ ಅವರೆಕಾಯಿ ವ್ಯಾಪಾರ ಮಾಡ್ತಾಯಿದ್ರು. ನಾನು ಸ್ವಲ್ಪ ಪೂಜೆ ಸಾಮಾನು, ಸೀರೆ ತಗೋಬೇಕಾಗಿತ್ತು, ತಗೊಂಡೆ. ವ್ಯಾಪಾರ ಮಾಡಿ ಅಲ್ಲೇ ತೆಂಗಿನಕಾಯಿ, ಅರಿಶಿನ ಪುಡಿ ಎಲ್ಲ ಇತ್ತು, ಪೂಜೆ ಸಾಮಾನು ತಗೊಂಡೆ. ನಾನು ಹೋಗಿ ಕೇಳೋಷ್ಟರಲ್ಲಿ, ಏನು ಕಣ ಓಂ ಶಕ್ತಿಗ ಅಂದ್ಲು. ಅಲ್ಲಮ್ಮ ಹಿಂಗೆ ಅಂದೆ. ಆಮೇಲೆ ಯಾವುದೋ ಒಂದು ಸೀರೆ ಎತ್ಕೊಂಡು ಏನು ಯಾರು ಕಟ್ತಾರೋ ಇಲ್ವೋ ಬಿಸಾಕ್ತಾರೋ ಏನಕ್ಕಂತ ಕೊಟ್ಟಳು. ಅದು 800 ರೂಪಾಯಿ ಆಯಿತು. ಅದಾಗಲಿ ಅಂತ ಹೇಳ್ಬಿಟ್ಟು ಬಂದು ನಮ್ಮ ಬಾಸದು ಫೋಟೋ ಕಾಣಿಸ್ತು ಅಲ್ಲೇ ಅವರೆಕಾಯಿ ಮಂಡಿ ಹತ್ರನೇ. ಅಲ್ಲಿ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿದೆ. ನೋಡಿ ನಮ್ಮ ಬಾಸ್ ಅಪ್ಪು ವಿಡಿಯೋ ಮಾಡಿದ್ರು. ನಾನು ಹೊರಟೆ. ಎಲ್ದೂರ್ಗೆ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬರೋ ಅಷ್ಟರಲ್ಲಿ, ಚಿಂತಾಮಣಿ ಬಿಟ್ಟು ಬರೋ ಅಷ್ಟರಲ್ಲೇ 5 ಗಂಟೆ ಆಗಿತ್ತು. ಚಳಿ ಆಗ್ತಾಯಿತ್ತು, ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು 11ನೇ ಮೈಲಿ ಕಳಸಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಟೀ ಕುಡಿದೆ. ಅಲ್ಲಿ ಇದು ಸೂಪರ್ ಚಾಯ್ ಕ್ಲಬ್ದಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ಹಂಗೆ ಟೀ ತಗೊಂಡು ಹೋದ್ನೆ. ವಿಡಿಯೋ ಮಾಡ್ತಾಯಿದ್ನ, ಅವನು ಯಾರು ನೋಡ್ತಾಯಿದ್ನು. ಸರಿ ಅಂತ ಹೇಳ್ಬಿಟ್ಟು ನಾನು ಟೀ ಇಸ್ಕೊಂಡೆ. ಮಾಡ್ತಾಯಿದ್ದೀನಿ ಇರೋ ಅಂದ. ಅವನು 5 ನಿಮಿಷ ಮಾಡ್ದ. ಅವನ ಹತ್ರ ಹೋಗಿ ಇಸ್ಕೊಂಡು ಹೋಗಿ ಒಳಗಡೆ ಕುತ್ಕೊಂಡು ಟೀ ಕುಡಿದೆ. ಟೀ ಕುಡ್ಕೊಂಡು ಮತ್ತೆ ಆಚೆ ಬಂದು ಸರಿಯಾಗಿ ಬರಲಿಲ್ಲ ವಿಡಿಯೋ, ಅದಕ್ಕೆ ಆಚೆ ಬಂದು ಮತ್ತೆ ವಿಡಿಯೋ ತೆಗೆದೆ. ಅಲ್ಲಿಂದ ಹೊರಟಿದ್ದೆ ಚಿಕ್ಕಬಳ್ಳಾಪುರ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ಹೋಗಿ ಏನು ಫುಲ್ಲು ಸ್ವಲ್ಪ ಟ್ರಾಫಿಕ್ಕು, ಬರೋ ಅಷ್ಟರಲ್ಲಿ ಚಳಿ ಆಗ್ತಾಯಿತ್ತು. ಸರಿ ಅಂತ ನಾನು ಹೋದ್ನೆ. ಹೋಗಿ ಇನ್ನು ಟೀ ಅಂಗಡಿ ಹತ್ರ ಗಾಡಿ ಬಿಡಬೇಕಲ್ಲ, ಅದಕ್ಕೋಸ್ಕರ ಹಂಗೆ ಹೋದ್ನೆ. ಸಿಗ್ನಲಲ್ಲೆಲ್ಲ ಜಾಮ್ ಆಗಿತ್ತು. ಸರಿ ಒಂದು ಸ್ವಲ್ಪ ಮುಂದೆ ಹೋಗಿ ವಾಣಿ ಟಾಕೀಸ್ ಹತ್ರ
ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಯಾರೋ ಕಾಣಿಸಿದ್ರು, ಮಾತನಾಡಿಸ್ಕೊಂಡು ನಾನು ಹೋದ್ನೆ ಇಲ್ಲಿ ನಮ್ಮ ಟೀ ಅಂಗಡಿ ಹತ್ರ. ಅಲ್ಲಿ ಹೋದರೆ ನಮ್ಮ ಅತ್ತೆ ಇದ್ಲು, ಇನ್ಯಾಕೆ ಆಯಮ್ಮನ ನೆಗ್ತಾಳೆ ಅಂತ ಹೇಳ್ಬಿಟ್ಟು ಆಚೆಯಿಂದ ವಿಡಿಯೋ ಮಾಡಿಕೊಂಡು ಹೋದ್ನೆ. ಇದೇ ನಮ್ಮ ಟೀ ಅಂಗಡಿ, ಪ್ರಿನ್ಸ್ ಚಾಯ್ ಕ್ಲಬ್. ಅಲ್ಲೇನೋ ಇವತ್ತು ಕನ್ನಡ ಸೀರಿಯಲ್ ಆರ್ಕೆಸ್ಟ್ರಿಗೆಲ್ಲ ರೆಡಿ ಮಾಡ್ತಾಯಿದ್ರು. ಇರೋಣ ಅಂದ್ಕೊಂಡೆ, ಎಲ್ಲಿ ಇನ್ನು ರೂಮಲ್ಲಿ ಮಲ್ಕೋಬೇಕು ಆ ಚಳಿಯಲ್ಲಿ ಎಲ್ಲಿ ಅಂತ ಹೇಳಿಬಿಟ್ಟು ನಾನು ಬಂದುಬಿಟ್ಟು ನಡ್ಕೊಂಡು ಮತ್ತೆ ವಾಪಸ್ ಬಂದು ಬಾಲಾಜಿ ಟಾಕೀಸ್ ಹತ್ರ ಬಂದೆ. ಆ ಲೈಟಿಂಗ್ಸ್ ಎಲ್ಲ ವಿಡಿಯೋ ತಗೊಂಡು ಹಾಗೆ ಬಂದೆ ಭುವನೇಶ್ವರಿ ವೃತ್ತದಲ್ಲಿ. ಹಾಗೆ ಇಲ್ಲಿ ಯಾರ್ಯಾರು ಆರ್ಕೆಸ್ಟ್ರಾ ನೋಡಿದ್ರೆ ಹಂಗೆ ಒಂದು ಕಾಮೆಂಟ್ ಮಾಡಿಬಿಡಿ. ಹಾಗೆ ನಡ್ಕೊಂಡು ಬಂದು ಅಲ್ಲಿ ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಚರ್ಚ್ ಹತ್ರ ಸ್ವಲ್ಪ ಹೊತ್ತು ವಿಡಿಯೋ ತೆಗೆದೆ. ಲೈಟೆಲ್ಲ ಅಲ್ಲಿ ಚೆನ್ನಾಗಿ ಹಾಕಿದ್ರು. ಇನ್ನು ಸರಿ ಅಂತ ಹೇಳ್ಬಿಟ್ಟು ನಾನು ಬಂದೆ ಅರೂರು ನಮ್ಮ ಡಾಬಾ ಹತ್ರ ಬಂದುಬಿಟ್ನೆ. ಏನು ಬರೋಷ್ಟರಲ್ಲಿ 7:30 ಆಗಿತ್ತು, ಚಳಿಗೆ ಇರೋಕ್ಕಾಗಲಿಲ್ಲ. ಬಂದಿದ್ದೆ ಹಂಗೆ ಮಲ್ಕೊಂಡ್ಬಿಟ್ನೆ. ಹಾಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬು ಲೈಕು ಹಂಗೆ ಮಾಡಿಬಿಡಿ.